ಸಾಕೋದಕ್ಕೆ ತೊಗೊಂಡೋಗ್ತಾವ್ರೆ ಯಜಮಾನ್ರು. ಇದು 2,500 ರೂಪಾಯಿಗೆ ತೊಗೊಂಡವ್ರೆ. 2,700. ಇದು ಮಿಕ್ಕಿದೆಲ್ಲ 6,500. 6,500. ಎಲ್ಲಿ ತೊಗೊಂಡೋಗ್ತಿದ್ರಿ ನೀವು? ಚಿಕ್ಕಬಳ್ಳಾಪುರದ ಹತ್ರ ಕೊತ್ನೂರು. ಚಿಕ್ಕಬಳ್ಳಾಪುರದ ಹತ್ರ ಕೊತ್ನೂರು ಸಾಕಕ್ಕೆ ಎಲ್ಲ ತುಂಬಿಟ್ಟಾರ ನೋಡಿ ಜೀಪನ್ನು. ನೀವೇನ ಯಜಮಾನ್ರ? ಯಜಮಾನ್ರ ಅಂದ್ರೆ ನೋಡ್ರಿ ಅವರು ಅದೇ ಅದು ಶೋಕಿ ಅದು ಅಲ್ಲ, ಬರುತ್ತೋ ಬಿಡುತ್ತೋ ಅದು ಜೀವನ ಮಾಡೋದು. ನಾವು ಲಾಸ್ಟ್ ಮಾಡಿ ಕೊಟ್ಟರೆ ಇಲ್ಲಿ ಸಾರ್ಸ್ಕೇರ್ ಬಂದು ಬಸವ ಸ್ವಾಮಿ ನಿನ್ನ ಫೋನ್ ನಂಬರ್ ಕೊಡ್ದೇವ್ರು. ಬಸವ ಅಂತೆ. ನಿಮ್ಮ ಊರು? ಬನ್ನೂರ ಹತ್ರ ಹೊರಕೊಡು ಅಂತ ಸರ್. ಬನ್ನೂರ ಹತ್ರ ಹೊರಕೂರು. ಏನು ನಂಬರ್ ನಿಂದು? 914888 914888 46 ನೋಡಿ. ಮರಿಗಳು ಸಿಗ್ತವೆ, ಸಾಕೋ ಮರಿಗಳು. ಒಳ್ಳೆ ರೇಟ್ ಹಾಕಪ್ಪ. ಯಾರಾದ್ರೂ ಫೋನ್ ಗಿನ್ ಮಾಡಿದ್ರೆ ಆಯ್ತು ಸರ್, ಕಳಿಸಿ ಸರ್, ಬಂದ್ರೆ ಹಾಕೊಡ್ತೀವಿ. ಫೋನ್ ಬರ್ತಾರೆ ಯೂಟ್ಯೂಬಿಂದ ಬಂದಿದ್ದೀನಿ ಅಂತ. ಆಯ್ತು ಸರ್. ಈಗ ಏನು ರೇಟ್ ಮಾಡಿದ್ವಿ ಕೊನೆಗೆ ಸರ್? ಎಲ್ಲ 6,200 ಎಲ್ಲ 6 ಮೇಲೆ ಮಾರ್ಯಾರ ಸರ್. 6 ಮೇಲೆ 6,500 ಹಿಂಗೆಲ್ಲ. ಮರಿ ಮಾಗಡಿಗೆಲ್ಲ ಬರ್ತೀನಾ? ಇಲ್ಲ ಸರ್, ಮಾಗಡಿಗೆ ಬರಲ್ಲ. ಬಾ ನೀವು ಮಾಡಿ. ಈ ಸಂತೆ ಮತ್ತೆ ಕಿರ್ಗಾವಲು ಮಳವಳ್ಳಿ ನೋಡಿದ್ದೀನಿ ನಾನು. ಅದು ನೀವು ಬಂದಿದ್ರಿ, ನೋಡಿದ್ದೀನಿ. ಕಿರ್ಗಾವ್ಲಿಗೂ ಬಂದಿದ್ದೀನಾ ಸ್ವಾಮಿ? ಕಿರ್ಗಾವ್ಲಿಗೆ ಜಾಸ್ತಿ ಹೋಯ್ತಲ್ಲ ಸರ್, ಒಟ್ಟು ನಮ್ಗೆ ಅದೇ ಹತ್ರ ಸರ್. ಇಲ್ಲ ಸಾಕಾಗಿದೆ. ಎಷ್ಟು ತಿಂಗಳದ? 1 ತಿಂಗಳಿರ್ಬೋದು. 1 ತಿಂಗಳಿದೆ ಅಂತ ನಾಯಿ ಗಲಾಟೆ ಮಾಡುತ್ತೆ ನೋಡಿ ಅವಾಗಲೇ. ಇದರ ಅಂದೆ ನೋಡ್ರಿ. ಇವ್ರದ್ದು ಎಲ್ಲ ಗಿಡ್ಡಸ್ಗಳು ಮಲೆನಾಡಿಂದ. ಇಲ್ಲಿ ಯಾವ ಊರಿಂದ ತರ್ತೀರ ಇವೆಲ್ಲ? ಇಲ್ಲಿ ನಾವು ಮಳ್ಳಿಗೆಲ್ಲ ಮೇಲೆ ತೊಗೊಂಡು ಬರ್ತೀನಿ, ಮಂಗಳೂರು ಕಡೆ ತೊಗೊಂಡು ಬರ್ತೀವಿ. 365 ದಿವಸನೂ ಸಿಗುತ್ತೆ ನಮ್ಮ ಹತ್ರ ಎನಿ ಟೈಮ್ ಇರ್ತದೆ. ಬನ್ನಿ. ಇದು ಗಬ್ಬಾಗಿದೆ. ಇದೇನು ರೇಟ್ ಹೇಳ್ತಾ ಇದ್ದೀರಾ? ಇದು 28,000 ಹೇಳ್ತಾ ಇದ್ದೀವಿ. 28,000. ಇನ್ನು 3-4 ಮರಿ ಆಗ್ತದೆ. ಮರಿ ಹಾಕುತ್ತೆ. ಕರುಗ್ ಬಿಟ್ಟು ಹಾಲು ಎಷ್ಟು ಸಿಗುತ್ತೆ? 2 ಲೀಟ್ರ್ ಪಕ್ಕ ಬರ್ತದೆ. 2 ಲೀಟ್ರು. 2 ಹೊತ್ತು ಸೇರಾ ಇಲ್ಲ 1 ಹೊತ್ತು? ಒಂದು ಟೈಮ್ಕ 2 ಲೀಟ್ರ್ ಇಂಥ ಹಸುಗ, ಅಂಥ ಹಸುಗ 1 ಲೀಟ್ರು. ಅಲ್ಲ, ಕರುಗ ಹಾಲು ಬಿಟ್ಟು ಬಿಟ್ಟು ಹೇಳ್ತಾರೆ ಬೆಳಿಗ್ಗೆ 1 ಲೀಟ್ರ್, ಸಾಯಂಕಾಲ ಇದು ಅದು ಬೇಕು. ಅಲ್ಲ, ಫಸ್ಟ್ನೇ ಸುಲ್ಕ ಬಂದು 1 2 ಲೀಟ್ರ್ ಬರ್ತದೆ. 3ನೇ ಸುಲ್ದು 2ನೇ ಸುಲ್ದು ಬಂದು 3-4 ಲೀಟ್ರ್ ಬರ್ತದೆ. ಹೌದು, ಆಯ್ತು. ಇದು ಕ್ರಾಸಿಂಗ್ ಏನು ಮಾಡ್ತೀರಾ? ಯಾವ ಜಾತಿಗೆ ಮಾಡ್ಬೇಕು? ನಮ್ಮ ಹತ್ರ ಓರಿ ಐತೆ. ಮಳ್ಳಾರ್ ಓರಿ ಬಿಡ್ತೀರಿ, ಪುಂಗ್ನೂರ್ ಓರಿ ಬಿಡ್ತೀರಿ. ಸೀಮೆ ಹಸುಕ್ಕೆ ಬಿಡ್ತೀರಿ ಓರಿ. ಹಸುಗಳು ಸಿಗ್ತಾವೆ ಈ ಥರ ಗಿಡ್ಡಸ್ಗಳು. ಏನು ನಿಮ್ಮ ಹೆಸರೇನಾ? ಮುನೀರ್ ಖಾನ್. ನಂಬರ್ ಹೇಳಿದ್ರು? 994515 ಚಿಕ್ಕ ಚಿಕ್ಕ ಗಿಡ್ಡಸು ಸಿಗುತ್ತೆ. ಇನ್ನೇ ಬೇರೆ ಜಾತಿ ಸಿಗುತ್ತಾ? ಎಲ್ಲ ಜಾತಿ ಐತೆ. ನಮ್ಮ ನಾಟಿ ಮಲ್ನಾಡ್ ಗಿಡ ಜಾಸ್ತಿ. ನಮ್ಮ ಹತ್ರ ಮಲ್ನಾಡ್ ಗಿಡ ಜಾಸ್ತಿ ಇದೆ. ಅಲ್ಲೂ ಇದೆ. ಮನೆ ಹತ್ರ ಇನ್ನೂ 40 ಚಿಲ್ಲರೆ ಐತೆ. 40 ಹಸುಗಳಿದೆ ವಿಜಯಪುರಾಗ. ಅವ್ರ್ಯಾರು? ಅವರು ನಮ್ಮ ಫ್ರೆಂಡು. ಅವ್ರದ್ದು ನನ್ನ ಗಾಡಿ ಓಡಿಸೋಕೆ ಬರಲ್ಲ, ಅವ್ರ ಜೊತೆ ಗಾಡಿ ಓಡಿಸೋದು. ಹಾಗೆ. ಥ್ಯಾಂಕ್ ಯು ಅಪ್ಪ. ಏನೋ ಒಂಥರ ಮಾಡಿಬಿಡಿ, ಏನೋ ಒಂದು ರೇಟ್ ಮಾಡಿ, ಹಠ ಹಿಡಿಬೇಡ. ನಿಮ್ಗೆ ಎಲ್ಲಿ ಗೊತ್ತಾದ? ಯಾವ ಯೂಟ್ಯೂಬ್ ಚಾನಲ್? ಹೆಂಗಿದ್ದೀವ್ರು ಗೊತ್ತೇನೋ? ಕಿಲೋನಾ? 400 ರೂಪಾಯಿ. ಪ್ಯೂರ್ ನಾಟಿ. ಯಾಕೆ ಹಿಂದೆ ಹೋಗ್ತೀಯಾ? ಹೆಂಗಿರ್ಬೇಕು ಹುಡುಗ? ಕೇಳಿದ್ರೆ ಹಿಂದೆ ಹೋಗ್ತೀಯ ನೀನು? ಹೆಂಗಿರ್ಬೇಕು? ನಿಮ್ಮ ಅಪ್ಪ ಯಾರ ಇವರು? ಹಾಂ, ನೋಡಿ ನಮ್ಮ ಹುಡುಗ ಹೆಂಗಾನೆ. ನಿಕ್ಕರ್ ಹಾಕಿದೇನಾ? ಏನು ನಿನ್ನ ಹೆಸರು? ಅನ್ವಿತ್.
ಯಜಮಾನ ಕೋಳಿ ತಂದಾಕವ್ರೆ. ಅದು ನಾಟಿ ಕೋಳಿ ಅಲ್ಲ, ಇವು ಮಿಕ್ಸು, ಸ್ವಲ್ಪ ಕ್ರಾಸು. ಕ್ರಾಸು. ಏನಿಲ್ಲ, ಸಿಟಿ ಹುಡುಗ್ರಂಗೆ ಹಳ್ಳಿ ಹುಡುಗ್ರಂಗೆ ಹಂಗೆ ಅವು ಹಂಗೆ ಬರ್ಕೊಂಬಿಟ್ಟು. ಹಂಗೆ ನೀನು ಹಂಗಂತೀಯ. ತಿನ್ನೋ ಟೇಸ್ಟ್ ಬೇರೆ ಇರುತ್ತೆ ದೇವರು. ಹೆಂಗೆ ರೇಟು? 500 ಕಿಲೋ. ಏನು ಎಲ್ಲ ಸಿಟಿ ರೇಟ್ ಹೇಳ್ತೀಯಪ್ಪ? 500 ಹೇಳ್ತಾರೆ, 450 ಕೊಡ್ತಾರೆ ಯಜಮಾನ್ರೆ. ಯಜಮಾನ್ರೆ ಏನೋ ತಗೊಳಕೊಂಬಿಡೋರು. ನಾವು ಕುರಿ ಸಂಘದವರು, DNF ಕುರಿ ಸಂಘ ಅಂತ ಹೇಳ್ಬಿಟ್ಟು ನಾವೇ ಇಲ್ಲಿ ಸುಂಕ ಎಲ್ಲ ಮಾಡಿಸ್ತಾ ಇರೋದು. ಹೌದಾ? ನಾವು ಸಂಸ್ಥೆನಲ್ಲಿರೋದು, ಸಂಸ್ಥೆಯಿಂದ ನಡೆಸ್ತೀವಿ. ಒಂದು 9 ತಿಂಗಳಿಂದ ಶುರು ಆಗಿದೆ ಅಂತೆ. ಹೌದು, ಪರವಾಗಿಲ್ಲ, ಚೆನ್ನಾಗಿ ಇಂಪ್ರೂವ್ ಮಾಡಿದ್ದೀರಾ. ಹೋದ ವರ್ಷ 9ನೇ ತಾರೀಕು ಹಾಂ, 9ನೇ ತಿಂಗಳು 2023 ನನಗೆ ನಮ್ಮ ಇವರು ದೋಸ್ತು ಇವರು ನಾವು 1 ತಿಂಗಳಿಂದ ಈಚೆ ಸುಂಕ ಮಾಡಿದ್ದೀವಿ. ಹೌದಾ? ತೊಗೊಂಡೋಗಲ್ಲ ಎಲ್ಲನೂ? ಏನು ಹೆಸರು? ಪ್ರಭಾಕರ್. ಟೈಗರ್ ಪ್ರಭಾಕರ್. ದೇವರಾಜಣ್ಣ ಅವರು ಏನಾಗಬೇಕು ಇದು ಸಂಸ್ಥೆಗೆ? ಡೈರೆಕ್ಟರ್ ಆಗಿದ್ದಾರೆ. ಎಲ್ಲ ರಶೀದಿ ಥರ ಬಂದವ್ರಿಗೆ ಎಂಟ್ರಿ ಇಲ್ಲ. ಸರ್, ತಮ್ಮ ಪರಿಚಯ ಮಾಡ್ಕೊಳ್ಳಿ, ಬನ್ನಿ. ದೇವರಾಜ್ ಅಂತ, ನನ್ನ ಹೆಸರು ದೇವರಾಜ್ ಅಂತ. DNF FAO ಡೈರೆಕ್ಟ್ರು. ನಮ್ಮ FAO 3 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಈಗ ಕುರಿ FAO ಅಂದ್ರೆ ಏನು? FAO ಅಂದ್ರೆ ರೈತ ಉತ್ಪಾದಕರ ಸಂಸ್ಥೆ. ರೈತರಿಂದ ರೈತರಿಗಾಗಿ, ರೈತರಿಗೋಸ್ಕರನೇ ಇರ್ತಕ್ಕಂಥ ಸಂಸ್ಥೆ ಇದು. ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಿಂದ ಈ ಸಂಸ್ಥೆ ಶುರುವಾಗಿದೆ. 3 ವರ್ಷದಿಂದ ನಮ್ಮ ಸಂಸ್ಥೆ ಶುರುವಾಗಿದ್ದು, ಏನು ನಮ್ದು ಹೇಳಿ ಕುರಿ ಮತ್ತು ಮೇಕೆ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಮಂಗಳವಾರ ಮತ್ತು ಭಾನುವಾರ. ಯಾವ ಊರು? ಎಳೆಯೂರು ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅಲ್ಲಿ ಭಾನುವಾರ ಮತ್ತು ಮಂಗಳವಾರ ಏನು ಮಾಂಸವನ್ನ ನೇರವಾಗಿ ರೈತರಿಂದ ನೇರವಾಗಿ ತಗೊಂಡು ಏನು ಪೀಸ್ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಅಂದ್ರೆ ನೀವು ಮಾಂಸನ ಕಟ್ಟಿಂಗ್ ಮಾಡಿ ಕೊಡ್ತೀರಾ? ಕಟ್ಟಿಂಗ್ ಮಾಡಿ ಪ್ರತಿ ಭಾನುವಾರ ಮತ್ತು ಮಂಗಳವಾರ ಇರುತ್ತೆ. ಯಾವ್ಯಾವ? ಭಾನುವಾರ ಮತ್ತು ಮಂಗಳವಾರ. ಏನು ರೇಟು? 700 ರೂಪಾಯಿ ಇದೆ. 700 ರೂಪಾಯಿ ಕಿಲೋ. ರೈತರಿಂದ ನೇರವಾಗಿ ತಗೊಂಡು. ಅದರಲ್ಲಿ ಕುರಿದು ಮೇಕೆದು ಬೇರೆ ಡಿಫ್ರೆಂಟ್ ಇರುತ್ತಲ್ಲ? ಬೇರೆ ಇರುತ್ತೆ. ಅದಕ್ಕೆ ರೇಟು ಬೇರೆ ಇರುತ್ತೆ. ಕುರಿದು ಮೇಕೆದು ಎರಡು ಕೊಡ್ತೀವಿ. ಟಗರು ಮತ್ತು ಓತ ಅಷ್ಟೇ. ನಾವು ಹೆಣ್ಣು ಇದನ್ನ ಕಟ್ ಮಾಡೋದಿಲ್ಲ. ಟಗರು ಮತ್ತು ಓತನ್ನ ಕಟ್ ಮಾಡಿ 700 ರೂಪಾಯಿ ದರದಲ್ಲಿ ಸೇಲ್ ಮಾಡ್ತಾ ಇದ್ದೀವಿ. ಅದ್ರ ಮುಖಾಂತರ ಈಗ ನಾವು ಕಳೆದ ವರ್ಷ ಏನೋ ಒಂದು ಸಂತೆ, ನಮ್ಮ ಭಾಗದಲ್ಲಿ ಯಾವುದೇ ಒಂದು ಸಂತೆ ಇಲ್ಲ ಅಂತೇಳಿ ಸಂತೆ ಶುರು ಮಾಡಬೇಕು ಅಂತ ನಾವು ಒಂದು ಆಡಳಿತ ಮಂಡಳಿ ಸಭೆ ಸೇರಿದಾಗ ಮಾತಾಡಿಕೊಂಡು ಕಳೆದ ತಿಂಗಳು ಅಂದರೆ 2023 ಸೆಪ್ಟೆಂಬರ್ 9ನೇ ತಾರೀಕು ಸಂತೆಯನ್ನು ಶುರು ಮಾಡಿದ್ದೀವಿ. ಥ್ಯಾಂಕ್ ಯು ಬಾಸ್. ಹಂಗಾರೆ ಒಳ್ಳೆ ಸಂತೆ ಮಾಡಿದ್ರೆ, ಇಂಪ್ರೂವ್ ಮಾಡಿದ್ದೀರಾ. 9 ತಿಂಗಳಾಯ್ತು ನಾವು ಸಂತೆ ಮಾಡಿ. ಹೇಳಿ, ಮಾತಾಡ್ತಾ ಇದೆಯಾ? ಕುರಿಗಳು ಸೇಲ್ ಮಾಡ್ತಾ ಇದ್ದಾರೆ. ರೈತರು ಲಾಭಾಂಶ ಸಿಗ್ತಾ ಇದೆ. ಖರೀದಿದಾರರು ಸಹ ರೈತರಿಂದ ನೇರವಾಗಿ ತಗೊಂಡೋಗಿ ಒಂದು ಮಾರಾಟ ಮಾಡ್ತಾ ಇದ್ದಾರೆ. ಸರ್, 10 ರೂಪಾಯಿ ರಸೀದಿ. ಎಷ್ಟು ಕುರಿ? ಒಂದು ಕುರಿಗೆ 10 ರೂಪಾಯಿ ಎಂಟ್ರಿ ಆದ್ರೆ. ಹೌದು, ಒಂದು ಕುರಿಗೆ 10 ರೂಪಾಯಿ ಮಾಡಿದ್ದೀವಿ. ಹಸು ಏನಾದರೂ ಬಂದರೆ 20 ರೂಪಾಯಿ. ಕರು ಹಸು ಎಲ್ಲ ಒಂದೇ ಸರ್. 20 ರೂಪಾಯಿ ಮಾಡಿದ್ವಿ. ಇಷ್ಟು ಕಡಿಮೆ ಎಲ್ಲೂ ಇಲ್ಲ. ಒಂದು ನಮ್ಮ ಸಂಸ್ಥೆಗೆ ಒಂದು ಸ್ವಲ್ಪ ಲಾಭಾಂಶ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಸರ್. ಇನ್ನೂ ಇಂಪ್ರೂವ್ ಆಗಲಿ. ಹಸುಗಳು ಬರಬೇಕು. ಹಸುಗಳು ಕಮ್ಮಿ ಇದೆ, ಕಡಿಮೆ ಇದೆ ಸರ್. ಎಲ್ಲ ಹಸುಗಳು ಇದೆ, 5 ಹಸು ಬರ್ತಾ ಇದೆ, 10 ಹಸು ಬರ್ತಾ ಇದೆ. ಇನ್ನು ನೋಡೋಣ, ಮುಂದೆ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗ್ತದೆ ಒಂದು ಭರವಸೆ ನಮಗಿದೆ ಸರ್. ಆಯ್ತು ಸರ್, ತುಂಬ ಥ್ಯಾಂಕ್ಸ್ ಸರ್. ನಮಸ್ಕಾರ.